ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಗೇನಾದ್ರೂ ಸಮ್ಮರಲ್ಲಿ ಪದೇ ಪದೇ ತಲೆನೋವು ಬರ್ತಾ ಇದ್ರೆ, ಬಾಡಿ ಹೀಟ್ ಜಾಸ್ತಿಯಾಗಿ ಸುಡ್ತಾ ಇದ್ರೆ, ಅಥವಾ ಉರಿ ಆಗ್ತಾ ಇದ್ರೆ, ಅಥವಾ ಸಮ್ಮರಲ್ಲಿ ಬಾಡಿಯನ್ನ ಕೂಲಾಗಿ ಇಟ್ಕೋಬೇಕು ಅಂದ್ರೆ, ಆಸಿಡಿಟಿ ಅಥವಾ ಮೌತ್ ಅಲ್ಸರ್ ಆಗಿದೆ ಅಂದ್ರೆ, ವಿಪರೀತವಾಗಿ ಬೆವರ್ತಿದ್ದೀರಾ ಅಥವಾ ತುಂಬಾ ಸುಸ್ತಾಗ್ತಿದೆ ಅಂದ್ರೆ, ಇವತ್ತಿನ ಬಾಡಿ ಕೂಲಿಂಗ್ ಟಾನಿಕ್ ಅನ್ನ ಒಂದ್ಸಲ ಟ್ರೈ ಮಾಡಿ. ಕೇವಲ 5 ನಿಮಿಷದಲ್ಲಿ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು. ಇದು ನಮ್ಮ ದೇಹವನ್ನ ಇನ್ಸ್ಟೆಂಟ್ ಆಗಿ ಕೂಲ್ ಮಾಡುತ್ತೆ. ಇದೇ ತರ ನಮ್ಮ ದೇಹವನ್ನು ಕೂಲ್ ಮಾಡೋಕೆ ಹೆಲ್ಪ್ ಮಾಡುವಂತಹ ಕೂಲಿಂಗ್ ಡ್ರಿಂಕ್ಸ್ ಗಳ ಬಗ್ಗೆ ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೀವು ಅದನ್ನು ಕೂಡ ನೋಡಬಹುದು. ಇದನ್ನ ಪ್ರಿಪೇರ್ ಮಾಡೋಕೆ ನೀವು 2 ಲೋಟ ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನೀರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ 1 ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೋಬೇಕು. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತಾಳೆ ಬೆಲ್ಲವನ್ನ ಹಾಕೋಬೇಕು. ಇದಕ್ಕೆ ಪಾಮ್ ಜಾಗರಿ ಅಂತಾನು ಕರೀತಾರೆ. ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಸೋಂಪು ಕಾಳನ್ನ ಇಂಟರ್ನಲ್ ಬಾಡಿ ಹೀಟ್ ಕಡಿಮೆ ಮಾಡೋಕೆ ಬಳಸ್ತಾರೆ ಮತ್ತು ಇದು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ನಮ್ಮ ಡೈಜೆಷನ್ ವೀಕ್ ಆಗುತ್ತೆ. ಡೈಜೆಷನ್ ವೀಕ್ ಆದಾಗ ತುಂಬಾ ಹೆವಿ ಅನ್ಸುತ್ತೆ, ಹೊಟ್ಟೆ ಉಬ್ರ ಆಗತ್ತೆ, ಹೊಟ್ಟೆಯಲ್ಲಿ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಸೋಂಪು ಕಾಳು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನ್ಯಾಚುರಲ್ ಆಗಿ ಕೂಲ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇದ್ರ ಜೊತೆಗೆ ಆಸಿಡಿಟಿ ಮತ್ತು ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗತ್ತೆ ನೋಡಿ, ಅದನ್ನು ಕೂಡ ಕಡಿಮೆ ಮಾಡೋಕೆ ಸೋಂಪು ಕಾಳು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರನೇ ಊಟ ಆದ್ಮೇಲೆ ಸೋಂಪು ಕಾಳನ್ನ ತಿನ್ನೋದು. ಇದನ್ನ ತಿನ್ನೋದ್ರಿಂದ ಹೊಟ್ಟೆ ಲೈಟ್ ಅನ್ಸುತ್ತೆ ಮತ್ತು ಕಂಫರ್ಟೇಬಲ್ ಆಗಿ ಇರಬಹುದು. ನೆಕ್ಸ್ಟ್ ತಾಳೆ ಬೆಲ್ಲನೂ ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು. ಹಾಟ್ ವೆದರ್ ಅಲ್ಲಿ ಎನರ್ಜಿ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಮಧ್ಯಾಹ್ನ ಆಗ್ತಿದ್ದಂಗೆ ಸಡನ್ ಆಗಿ ಎನರ್ಜಿ ಕಡಿಮೆ ಆಗಿ ಸುಸ್ತಾಗತ್ತೆ ನೋಡಿ, ಆ ತರ ಆಗಲ್ಲ. ಮತ್ತೆ ಶುಗರ್ ತರ ಇನ್ಸ್ಟೆಂಟ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಸ್ಪೈಕ್ ಕೂಡ ಆಗಲ್ಲ. ಹೀಟ್ ಇಂದ ತಲೆನೋವು ಬರ್ತಿದ್ರೆ ಅಥವಾ ಪದೇ ಪದೇ ಬಾಯಾರಿಕೆ ಆಗ್ತಿದ್ರೆ ಈ ಕಾಂಬಿನೇಷನ್ ಬೆಸ್ಟ್. ಸೋಂಪು ಕಾಳಿನ ಪರಿಮಳದಿಂದನೇ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ ರಿಫ್ರೆಶಿಂಗ್ ಅನ್ಸುತ್ತೆ. ಕೆಲವರಿಗೆ ಪದೇ ಪದೇ ಕುರ ಆಗತ್ತೆ ಅಥವಾ ಪದೇ ಪದೇ ಬಾಯಲ್ಲಿ ಹುಣ್ಣುಗಳಾಗತ್ತೆ ನೋಡಿ, ಅಂತವರಿಗೂ ಕೂಡ ಇದು ಒಳ್ಳೇದು. ಇದನ್ನ ನೀವು ಡೈಲಿ ಒಂದ್ಸಲ ಕುಡಿದ್ರೆ ಸಾಕು. ಮಾರ್ನಿಂಗ್ ಟೈಮಲ್ಲಿ ಬೇಕಾದ್ರೂ ಕುಡಿಬಹುದು ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ತರ ಬೇಕಾದ್ರೂ ಕುಡಿಬಹುದು. ನಿಮ್ಗೇನಾದ್ರೂ ಡಯಾಬಿಟಿಸ್ ಇದ್ರೆ ತಾಳೆ ಬೆಲ್ಲದ ಕ್ವಾಂಟಿಟಿಯನ್ನ ನಿಮ್ಗೆ ಬೇಕಾದಷ್ಟು ಕಡಿಮೆ ಮಾಡ್ಕೊಳ್ಳಿ ಅಥವಾ ನೀವು ಇದನ್ನ ಇಗ್ನೋರ್ ಕೂಡ ಮಾಡಬಹುದು. 5 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗೋಕೆ ಬಿಡಿ. ಕಂಪ್ಲೀಟ್ ಆಗಿ ಕೂಲ್ ಆಗಬಾರ್ದು, ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ನೀವು ಕುಡಿಬೇಕಾಗತ್ತೆ. ನೀವು ಬೇಕಾದ್ರೆ ಈ ಕೂಲಿಂಗ್ ಡ್ರಿಂಕ್ ಅನ್ನ ನಿಮ್ಗೆ ಬೇಕಾಗಿರೋ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೋಬಹುದು. ಇನ್ನೂ ಎಕ್ಸ್ಟ್ರಾ ಕೂಲ್ ಆಗ್ಬೇಕು ಅಂದ್ರೆ ಕುದಿಸೋ ಟೈಮಲ್ಲಿ ಕೊತ್ತಂಬರಿ ಬೀಜವನ್ನು ಕೂಡ ಹಾಕೋಬಹುದು. ಅದೇ ನೀವೇನಾದ್ರೂ ಮಳೆಗಾಲದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸಪೋರ್ಟ್ ಮಾಡೋಕೆ ಇದನ್ನ ಟ್ರೈ ಮಾಡ್ತಿದ್ರೆ ಕುದಿಸೋವಾಗ ಸ್ವಲ್ಪ ಒಣಶುಂಠಿ ಪುಡಿಯನ್ನ ಹಾಕೊಂಡು ಪ್ರಿಪೇರ್ ಮಾಡ್ಕೋಬಹುದು. ನಿಮ್ಮ ಗುರಿ ಏನಾದ್ರೂ ದೇಹವನ್ನ ಕ್ವಿಕ್ ಆಗಿ ಕೂಲ್ ಮಾಡೋದಾಗಿದ್ರೆ ಸಿಂಪಲ್ ಆಗಿ ಇದೇ ತರ ಮಾಡ್ಕೊಂಡ್ರು ಕೂಡ ಸಾಕಾಗತ್ತೆ. ಸೊ ನಿಮ್ಗೇನಾದ್ರೂ ಸಮ್ಮರ್ ಅಲ್ಲಿ ಬಾಡಿ ಹೀಟ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋ ಟೆನ್ಷನ್ ಆಗಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.